1972ನೇ ಇಸ್ವಿಯಲ್ಲೇ ಕರ್ನಾಟಕ ಅಪಾರ್ಟ್ಮೆಂಟ್ ಓನರ್ಶಿಪ್ ಬಗ್ಗೆ ಒಂದು ಕಾನೂನನ್ನ ನಾವು ಮಾಡಿದ್ದೇವೆ. ಆದ್ರೆ ಅದು 72ನೇ ಇಸ್ವಿ ಮಾಡಿರೋದ್ರಿಂದ ಈಗಾಗ್ಲೇ 50 ವರ್ಷ ದಾಟಿದೆ. ದಾಟಿರುವಂತಹ ಸಂದರ್ಭದಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ ಸಮಾಜದಲ್ಲಿ. ಆವತ್ತು ಏನ್ ಅಪಾರ್ಟ್ಮೆಂಟ್ ಕಾನ್ಸೆಪ್ಟ್ ಇತ್ತು, ಇವತ್ತಿಗೆ ಬಹಳ ಚೇಂಜಸ್ ಆಗಿದೆ. ಸಬ್ಜೆಕ್ಟ್ ಇವತ್ತು ಬಹಳ ಕಾಂಪ್ಲೆಕ್ಸ್ ಆಗಿದೆ, ಕಾಲ ಬದಲಾವಣೆ ಆಗಿದೆ, ಅಂಡ್ ಅಪಾರ್ಟ್ಮೆಂಟ್ಗಳ ಸಂಖ್ಯೆನೂ ಕೂಡ ಜಾಸ್ತಿ ಆಗಿದೆ. ಜೊತೆಗೆ ಇವತ್ತು ಆವತ್ತಿಗೆ ಹೋಲಿಕೆ ಮಾಡಿದ್ರೆ ಅಪಾರ್ಟ್ಮೆಂಟ್ಸ್ ಆಸ್ ಎ ಪ್ಲೇಸ್ ಆಫ್ ಡ್ವೆಲ್ಲಿಂಗ್ ಪ್ರಪೋರ್ಷನೇಟ್ ನೋಡಿದಾಗ ತುಂಬಾ ಜಾಸ್ತಿ ಆಗಿದೆ. ಪ್ರಪೋರ್ಷನೇಟ್ಲಿ ಆಸ್ ಅದರ್ ಮೋಡ್ಸ್ ಆಫ್ ರೆಸಿಡೆನ್ಸ್ ಅಲ್ಲಿ ನೋಡಿದಾಗ apartments today constitute a far higher percentage of residents and preference compared to 1972 or even 10 years ago or even 20 years ago. So ಇವತ್ತಿನ ಅವಶ್ಯಕತೆ ಇದೆ. ಇಷ್ಟು ಜನ ಅಪಾರ್ಟ್ಮೆಂಟ್ಗಳಲ್ಲಿ ವಾಸ ಮಾಡುವಾಗ ಅವರ ಹಿತಾಸಕ್ತಿಯನ್ನ ರಕ್ಷಣೆ ಮಾಡತಕ್ಕಂತಹ ಕಾನೂನು ಇರಬೇಕು ಅನ್ನೋದು ಇವತ್ತಿನ ಅವಶ್ಯಕತೆ. ಅದು it is very much necessary to have an act, legislation that better protects and better governs apartment ownership and management. This demand has been there for many years. ತುಂಬಾ ವರ್ಷಗಳಿಂದ ಇದು ಬೇಡಿಕೆ ಇದೆ ಬೆಂಗಳೂರಿನಲ್ಲಿ. ಇವತ್ತಲ್ಲ, ನನ್ಗೆ ಇದು 10 ವರ್ಷದಿಂದ ನಾವು ಡಿಮ್ಯಾಂಡ್ ಕೇಳ್ತಾನೆ ಇದೀವಿ, 10-12 ವರ್ಷದಿಂದ. ಯಾಕಂದ್ರೆ ನಾನು ಕೂಡ ಬೆಂಗಳೂರಿನಲ್ಲಿ ಶಾಸಕ ಆಗಿರೋದ್ರಿಂದ ಬೇರೆ ಬೇರೆ ಅಪಾರ್ಟ್ಮೆಂಟ್ ಫೆಡರೇಷನ್ ಅವರು, ಅಸೋಸಿಯೇಷನ್ ಅವರು 10-12 ವರ್ಷದಿಂದ ನಮ್ಮ ಕಚೇರಿಗಳಿಗೆ ಸುತ್ತಾನೆ ಇದ್ದಾರೆ. ನಿಮ್ದು ಔಟ್ಡೇಟೆಡ್ ಕಾನೂನು ಇದೆ, ಆ ಹಳೆ ಕಾನೂನಲ್ಲಿ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಆಪ್ಷನಲ್ ಇದೆ, ರಿಕ್ವೈರ್ಡೂ ಇಲ್ಲ. ಅದರಲ್ಲಿ ಆ ಆಕ್ಟ್ ಪ್ರಕಾರ ಆದ್ರೂ ಅಸೋಸಿಯೇಷನ್ ರಿಜಿಸ್ಟರ್ ಮಾಡಬಹುದು, ಅಥವಾ ಸೊಸೈಟೀಸ್ ಆಕ್ಟ್ ಪ್ರಕಾರ ಆದ್ರೂ ಮಾಡಬಹುದು. ಸೊಸೈಟೀಸ್ ಆಕ್ಟ್ ಪ್ರಕಾರ ಇರುವಂತಹದ್ದು ನಮ್ಮ ಅವಶ್ಯಕತೆಗೆ ಪೂರಕವಾಗಿ ಇಲ್ಲ. ಅದು ಇಟ್ ಇಸ್ ನಾಟ್ ಸರ್ವಿಂಗ್ ಅವರ್ ಇಂಟ್ರೆಸ್ಟ್. ಅಂಡ್ ಒಂದೊಂದ್ ಕಡೆ ಒಂದು ಅಸೋಸಿಯೇಷನ್ ಸೊಸೈಟೀಸ್ ಆಕ್ಟ್ ಅಲ್ಲಿ ರಿಜಿಸ್ಟರ್ ಆಗಿದೆ, ಇನ್ನೊಂದು ಅಸೋಸಿಯೇಷನ್ 72 ಆಕ್ಟ್ ಅಲ್ಲಿ ರಿಜಿಸ್ಟರ್ ಆಗಿದೆ. ಅವರಿಬ್ಬರು there is a war going on between the two of them. ಸೊ ಈ ತರ ಎಲ್ಲ ಇದಕ್ಕೆ ಕ್ಲಾರಿಟಿ ಕೊಡಬೇಕು, ಸರಳೀಕರಣ ಮಾಡಿ ಒಂದು ಸ್ಪಷ್ಟ ಕಾನೂನು ಮಾಡಬೇಕು ಅನ್ನುವಂತ ಬೇಡಿಕೆ ಸುಮಾರು ವರ್ಷಗಳಿಂದ ಇದೆ. ಆದ್ರೆ ಇವೆಲ್ಲದನ್ನು ಕೂಡ ಸಾರ್ವಜನಿಕರ ಬೇಡಿಕೆಯನ್ನ, ಸಮಾಜದ ಒತ್ತಾಯವನ್ನ, the demand of the apartment owners was finally heard by our Chief Minister Shri D.K. Shivakumar, who instructed that an appropriate act be formed, drafted to better meet the requirements of today, meet the requirements of apartment owners and the requirements of managing apartment complexes. ನಿಮ್ಗೆ ಗೊತ್ತಿರೋ ಹಾಗೆ ಕೆಲವು ಕಡೆ 1000, 2000, 4000 ಅಪಾರ್ಟ್ಮೆಂಟ್ ಒಂದೊಂದು ಕಾಂಪ್ಲೆಕ್ಸ್ ಅಲ್ಲಿ ಇರುವಂತಹದ್ದು ನೋಡಿದ್ದೇವೆ. ಇನ್ನು ಕೆಲವು ಕಡೆ ಅಪಾರ್ಟ್ಮೆಂಟ್ಸು ಇದೆ, ವಿಲ್ಲಾಸು ಇದೆ, ಮತ್ತೆ ಅದರಲ್ಲೇ ಕಮರ್ಷಿಯಲ್ ಕಾಂಪ್ಲೆಕ್ಸ್, ಮಿಕ್ಸ್ಡ್ ಡೆವಲಪ್ಮೆಂಟ್ಸ್ ಕೂಡ ಇದೆ. ಅಲ್ಲಿನೂ ತುಂಬಾ ಕನ್ಫ್ಯೂಷನ್, ಕಾನ್ಫ್ಲಿಕ್ಟ್ಸ್ ಇದೆ ಬಿಟ್ವೀನ್ ದ ಕಮರ್ಷಿಯಲ್ ಯೂಸರ್ಸ್ ಅಂಡ್ ಅಪಾರ್ಟ್ಮೆಂಟ್ ರೆಸಿಡೆಂಟ್ಸ್, ಬಿಟ್ವೀನ್ ದ ಡೆವಲಪರ್ and the apartment owners. ಈ ರೀತಿ ಕಾಂಪ್ಲೆಕ್ಸ್ ಸಮಸ್ಯೆಗಳು ಇದಾವೆ. ಇದನ್ನ ಈಗ ನಾನು ಇಷ್ಟು ಮಾತ್ರ ಸಮಸ್ಯೆಯನ್ನ ಹೇಳ್ತಾ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ. ಅವರ್ ಗವರ್ಮೆಂಟ್ ಈಸ್ ವೆರಿ ಇಂಟೆಂಟ್ ಆನ್ enacting a better legislation to help apartment owners and manage the associations better. Even before presenting the draft bill to you, ನಾನು ಇಷ್ಟೇ ಹೇಳ್ತೇನೆ, ನಾವು ಕೊಡೋದು ಪರ್ಫೆಕ್ಟ್ ಸೊಲ್ಯೂಷನ್ ಅಂತೂ ಕೊಡಕ್ ಆಗೋದಿಲ್ಲ. ಲೆಟ್ ಮಿ ಬಿ ಅಪ್ಫ್ರಂಟ್ ಅಂಡ್ ಆನೆಸ್ಟ್ ವಿತ್ ಯು. ಯಾಕಂದ್ರೆ ಇಟ್ಸ್ ಎ ಕಾಂಪ್ಲೆಕ್ಸ್ ಪ್ರಾಬ್ಲಮ್, ಬಟ್ ವಿ ಆರ್ ಮೇಕಿಂಗ್ ಎ ಸಿಗ್ನಿಫಿಕೆಂಟ್ ಇಂಪ್ರೂವ್ಮೆಂಟ್ ಇನ್ ದಿ ownership and management. That much I can promise.
ಎಲ್ಲಾ ಸಿಚುವೇಶನ್ಗೆ ನಮ್ಗೆ ಉತ್ತರ ಕೊಡಕ್ ಆಗೋದಿಲ್ಲ. ಮಾಡ್ತೀವಿ ಹಂಗಂತ ಹೇಳಿ ವಿ ಆರ್ ನಾಟ್ ಗಿವಿಂಗ್ ಅಪ್. We will continue to understand the problem better and bring about amendment when we have better clarity. But in the meantime, we want to start with something good. Right? The pursuit of perfect should not lead to casualty of something good. Right? I'm sure some of you can say that better than I said it. Pursuit of good should not be the casualty in the pursuit of perfection. Correct? So we are starting with something good. But ನಾವು ಏನು ತಯಾರು ಮಾಡಿದ್ದೇವೆ ಡ್ರಾಫ್ಟ್, I am sure ನಿಮ್ಮ ಇನ್ಪುಟ್ಸ್ ಇಂದ it can be further improved. I am sure. ನಾರ್ಮಲಿ ಯಾವ ಬಿಲ್ಗೂ ನಾವು ಈ ತರ ಕನ್ಸಲ್ಟೇಷನ್ ಮಾಡಿಲ್ಲ. ಕರ್ನಾಟಕದಲ್ಲಿ ಪ್ರತಿ ರಾಜ್ಯದಲ್ಲಿ ನೂರಾರು ಹೊಸ ಆಕ್ಟ್ಗಳನ್ನ ನಾವು ಪ್ರತಿ ವರ್ಷ ಮಾಡ್ತೇವೆ, ಅಮೆಂಡ್ಮೆಂಟ್ಸ್ ಮಾಡ್ತೇವೆ. But this is one act where even before placing it to the legislature, we are actually inviting and consulting on it. Because ನಮ್ದು ಗೊತ್ತಿದೆ, ನಮ್ದು ಅಂಡರ್ಸ್ಟ್ಯಾಂಡಿಂಗ್ ಪರ್ಫೆಕ್ಟ್ ಇಲ್ಲ, ನೀವು ಒಂದು ಇಂಟ್ರೆಸ್ಟ್ ಕೊಟ್ಟಿದ್ದೀರಾ, ಇನ್ನೊಂದು ಕಡೆ ಡೆವಲಪರ್ಸ್ ಇದ್ದಾರೆ, ಮತ್ತೊಂದು ಕಡೆ ಕಮರ್ಷಿಯಲ್ ಯೂಸರ್ಸ್ ಇದ್ದಾರೆ, ಲಾಯರ್ಸ್ ಇದ್ದಾರೆ, ಎಲ್ಲರದು ಬೇರೆ ಬೇರೆ ಅಭಿಪ್ರಾಯ ಇದೆ. ಸೊ ವಿ ಫೆಲ್ಟ್, ಅವರ್ ಚೀಫ್ ಮಿನಿಸ್ಟರ್ ಫೆಲ್ಟ್, ಇದನ್ನ ನಾವು ಅಸೆಂಬ್ಲಿಗೆ ಪ್ಲೇಸ್ ಮಾಡಕ್ಕೆ ಮೊದಲು ಒಂದು ಒಪಿನಿಯನ್ ತಗೊಂಡು ಆಮೇಲೆ ಮುಂದಿನ ಹೆಜ್ಜೆ ಇಡೋಣ ಅಂತ ಆ ಕಾರಣಕ್ಕಾಗಿ ಇವತ್ತು ಈ ಕನ್ಸಲ್ಟೇಷನ್ ಮೀಟಿಂಗ್ ಅನ್ನ ನಾವು ಅರೇಂಜ್ ಮಾಡಿದ್ದೇವೆ.